ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಟಿ ಕೃಷಿ ತಾಪಂಡ ಗೆಳೆಯ ವೈಶಾಖ್ ಆತ್ಮಹತ್ಯೆ ಪ್ರಕರಣ. ನಟಿ ಕೃಷಿ ತಾಪಂಡ ಬಗ್ಗೆ ಮೌನ ಮುರಿದಿದ್ದಾರೆ ಮಾಜಿ ಲವರ್. ಕೃಷಿ ತಾಪಂಡ ಬಗ್ಗೆ ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅರವಿಂದ ರೆಡ್ಡಿ. ನಟಿ ಕೃಷಿ ತಾಪಂಡ ಗೆಳೆಯ ವೈಶಾಖ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೃಷಿ ತಾಪಂಡ ಅವರ ಮಾಜಿ ಲವರ್ ಅರವಿಂದ ರೆಡ್ಡಿ ಇದೀಗ ಒಂದು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೃಷಿ ತಾಪಂಡ ನನ್ನ ಜೀವನಕ್ಕೆ ಬರೋದು ಬೇಡ, ನಾನು ಬದುಕಬೇಕು ಅಂತ ಇದ್ದೇನೆ, ಸಾಯೋದಕ್ಕೆ ಇಷ್ಟ ಇಲ್ಲ, ಕೃಷಿ ತಾಪಂಡ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ ಅಚ್ಚರಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅವರ ಮಾಜಿ ಲವರ್ ಅರವಿಂದ ರೆಡ್ಡಿ. ಕೃಷಿ ತಾಪಂಡ ಹಾಗೆ ಅರವಿಂದ ರೆಡ್ಡಿ ಅವರು ಒಂದು ರಿಲೇಶನ್ಶಿಪ್ ನಲ್ಲಿ ಇದ್ರು, ಅವರ ಮಧ್ಯೆ ಸ್ನೇಹ ಪ್ರೀತಿ ಇತ್ತು ಅನ್ನೋ ಒಂದು ವಿಚಾರ ಸಾಕಷ್ಟು ಸುದ್ದಿಯಾಗಿತ್ತು. ಅದಾದ್ಮೇಲೆ ಇತ್ತೀಚೆಗಷ್ಟೇ ಕೃಷಿ ತಾಪಂಡ ಅವರ ಗೆಳೆಯ ವೈಶಾಖ್ ಆತ್ಮಹತ್ಯೆ ಮಾಡ್ಕೊಂಡಿದ್ರು, ಅದು ಕೂಡ ಕೃಷಿ ತಾಪಂಡ ಅವರ ಫ್ಲಾಟ್ ನಲ್ಲಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರವಿಂದ ರೆಡ್ಡಿ ಅವರ ಹತ್ರ ಮಾತನಾಡಿದಾಗ ಅವರು ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕೃಷಿ ತಾಪಂಡ ಮತ್ತೆ ನನ್ನ ಜೀವನಕ್ಕೆ ಬರೋದು ಬೇಡ, ನಾನು ಬದುಕಬೇಕು ಅಂತ ಇದ್ದೀನಿ, ಸಾಯೋದಕ್ಕೆ ನನಗೆ ಇಷ್ಟ ಇಲ್ಲ, ಅವ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೃಷಿ ತಾಪಂಡ ಅವರ ಮಾಜಿ ಪ್ರಿಯಕರ ಅರವಿಂದ ರೆಡ್ಡಿ ಅವರು. 25ನೇ ದಿನ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಅದು ಬಿಟ್ಟು ನಾನು ಬೇರೆ ವಿಚಾರ ಮಾತಾಡೋದು ಆಗಲ್ಲ, ಮಾತಾಡೋದು. ಬಟ್ ಆ ಒಂದು ಇನ್ಸಿಡೆಂಟ್ ಆದಾಗ ನಿಮ್ಮ ಫೋಟೋಗಳು ಅಥವಾ ನಿಮ್ಮ ಇವುಗಳು ಕೂಡ ಹೊರಲಾಗ್ತಾ ಇತ್ತು ಎಲ್ಲ ಕಡೆನೂ. ಸೊ ಹಾಗಾಗಿ ಹೇಗಿತ್ತು ಆ ಒಂದು ಸಿಚುವೇಶನ್? ಫೋಟೋಗಳನ್ನ ಹಾಕೊಂಡು ಯೂಸ್ ಮಾಡ್ತಾನೆ ಇದ್ರು, ಅದಕ್ಕೆ ಕೋರ್ಟ್ಗೆ ಹೋದೆ, ಕೋರ್ಟಲ್ಲಿ ಸ್ಟೇ ತೊಗೊಂಡಿದ್ದೀನಿ, ನಾನು ಫೋಟೋ ತೊಗೋಬಾರ್ದು, ಯೂಸ್ ಮಾಡಬಾರ್ದು ಅಂತ. ಆದರೂ ಯೂಸ್ ಮಾಡ್ತಾ ಇದ್ದಾರೆ, ಇನ್ನೇನು ಮಾತಾಡೋಕ್ಕಾಗತ್ತೆ ಅಂತ. ಓಕೆ, ಈ ಒಂದು ಸಂದರ್ಭದಲ್ಲಿ ಕೃಷಿಯವರೇನಾದ್ರು ಮತ್ತೆ ನಿಮ್ಮ ಜೀವನಕ್ಕೆ ವಾಪಸ್ ಬರೋದಾದರೆ ಹೇಗೆ ಬರೋದು? ಆ ಥರ ವ್ಯವಸ್ಥೆ ಇದೆಯಾ? ಹೇಗೆ ರಿಸೀವ್ ಮಾಡ್ಕೊತೀರ? ನಾನು ಬದುಕಬೇಕು ಅಂತ ಹೇಳಿ, ಸಾಯೋದಕ್ಕೆ ಇಷ್ಟ ಇಲ್ಲ. ಕೋರ್ಟ್ ಒಂದು ನಡೀತಾ ಇತ್ತಲ್ಲ, ಅವ್ರು ಯಾರು ಅಂತಲೇ ಗೊತ್ತಿಲ್ಲದಿರೋರ ಬಗ್ಗೆ ಯಾಕೆ ಮಾತಾಡಬೇಕು? ಹೇಳಿದಿರೋ ಕತೆ ಅಲ್ಲ, ನಿಮ್ಮದು ಮತ್ತು ಅವ್ರದ್ದು ಕೇಸ್ ನಡೀತದೆ ಸರ್, ಕೋರ್ಟ್ ಎಲ್ಲ ಡೆಲ್ಲಿವರೆಗೆ ಬಂದಿದೆ, ಏನಾಗ್ತದೆ ಸರ್? ನಡೀತದೆ ಕೋರ್ಟಲ್ಲಿ. ಸ್ಟೇಟಸ್ಗೂ ಅಂತ ಒಂದು ಆರ್ಡರ್ ಕೊಟ್ಟಿದ್ದಾರೆ, ನಾನು ಮಾತಾಡಬಾರ್ದು ಮೀಡಿಯಾದಲ್ಲಿ. ಸ್ಟೇಟಸ್ಗೂ ಅಂತ ಒಂದು ಆರ್ಡರ್ ಇದೆ, ಆ ಆರ್ಡರ್ ವಿಚಾರದಲ್ಲಿ ಸ್ಟೇಟಸ್ಗೂ ಮೇಂಟೈನ್ ಮಾಡ್ತೀನಿ. ಓಕೆ, ವೈಶಾಖ್ ವಿಚಾರವಾಗಿ ಸಾಕಷ್ಟು ಸುದ್ದಿ ಆಯಿತು ಆ ಸಂದರ್ಭದಲ್ಲಿ. ಆ ಕೇಸ್ ಬಗ್ಗೆ ಏನು ಹೇಳ್ತಾರೆ ನೀವು? ನಾನು ಬದುಕಿದ್ದೀನಲ್ಲ, ಅದಕ್ಕೆ ಖುಷಿಯಾಗಿದೆ, ಯಾಕೆ ಸುಮ್ಮನೆ ಮಾತಾಡೋದು ಅದ್ರ ಬಗ್ಗೆ ಎಲ್ಲ. ಓಕೆ, ಅದ್ರ ಬಗ್ಗೆ ಮಾತಾಡಬೇಕಂದ್ರೆ ಐ ಥಿಂಕ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಓಕೆ ಸರ್, ಏನು ಹೇಳ್ತೀರಿ ಒಂದು ಇನ್ಸಿಡೆಂಟ್ ಬಗ್ಗೆ? ಆ ಇನ್ಸಿಡೆಂಟ್ ಬಗ್ಗೆ ನೀವು? ನಾನು ಬಂದಿರೋದು ಯಾವುದೋ ಒಂದು ಫಿಲಿಮ್ ರಿಲೀಸ್ಗೆ, 25ನೇ ದಿನ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಅದು ಬಿಟ್ಟು ನಾನು ಬೇರೆ ವಿಚಾರ ಮಾತಾಡೋದು ಆಗಲ್ಲ, ಮಾತಾಡೋದು. ಬಟ್ ಆ ಒಂದು ಇನ್ಸಿಡೆಂಟ್ ಆದಾಗ ನಿಮ್ಮ ಫೋಟೋಗಳು ಅಥವಾ ನಿಮ್ಮ ಇವುಗಳು ಕೂಡ ಹೊರಲಾಗ್ತಾ ಇತ್ತು ಎಲ್ಲ ಕಡೆನೂ. ಸೊ ಹಾಗಾಗಿ ಹೇಗಿತ್ತು ಆ ಒಂದು ಸಿಚುವೇಶನ್? ಫೋಟೋಗಳನ್ನ ಹಾಕೊಂಡು ಯೂಸ್ ಮಾಡ್ತಾನೆ ಇದ್ರು, ಅದಕ್ಕೆ ಕೋರ್ಟ್ಗೆ ಹೋದೆ, ಕೋರ್ಟಲ್ಲಿ ಸ್ಟೇ ತೊಗೊಂಡಿದ್ದೀನಿ, ನಾನು ಫೋಟೋ ತೊಗೋಬಾರ್ದು, ಯೂಸ್ ಮಾಡಬಾರ್ದು ಅಂತ. ಆದರೂ ಯೂಸ್ ಮಾಡ್ತಾ ಇದ್ದಾರೆ, ಇನ್ನೇನು ಮಾತಾಡೋಕ್ಕಾಗತ್ತೆ ಅಂತ. ಓಕೆ, ಈ ಒಂದು ಸಂದರ್ಭದಲ್ಲಿ ಕೃಷಿಯವರೇನಾದ್ರು ಮತ್ತೆ ನಿಮ್ಮ ಜೀವನಕ್ಕೆ ವಾಪಸ್ ಬರೋದಾದರೆ ಹೇಗೆ ಬರೋದು? ಆ ಥರ ವ್ಯವಸ್ಥೆ ಇದೆಯಾ? ಹೇಗೆ ರಿಸೀವ್ ಮಾಡ್ಕೊತೀರ? ನಾನು ಬದುಕಬೇಕು ಅಂತ ಹೇಳಿ, ಸಾಯೋದಕ್ಕೆ ಇಷ್ಟ ಇಲ್ಲ. ಕೋರ್ಟ್ ಒಂದು ನಡೀತಾ ಇತ್ತಲ್ಲ, ಅವ್ರು ಯಾರು ಅಂತ